ನಮಸ್ಕಾರ ಎಲ್ರಿಗೂ ವಿದ್ಯಾ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ನಾನು ಈಗ ಆಲ್ರೆಡಿ ತೆಂಗಿನ ಎಣ್ಣೆನ ಮನೆಯಲ್ಲೇ ಹೇಗೆ ಮಾಡೋದು ಅಂತನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಅಪ್ಲೋಡ್ ಮಾಡಿದ ಟೈಮಲ್ಲಿ ಅಶ್ವಿನಿ ರಾಜ್ ಅವರು ಈ ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಕೇಳಿದರು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಬಳಸ್ಕೊಳ್ತಾ ಇರೋದು ಅಕ್ಕಿನ 1 ಲೋಟ ತೊಗೊಂಡಿದ್ದೀನಿ. ಇದು ಬಾಸ್ಮತಿ ಅಕ್ಕಿ. ಇದು ಒಂದು 20 ನಿಮಿಷ ನೆನಿಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೆಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಹಾಗೆ 2 ಹಸಿಮೆಣಸಿನ್ಕಾಯಿನ ರೆಡಿ ಇಟ್ಕೊಂಡಿದ್ದೀನಿ. ಇದಲ್ದಿರ ನಮಗೆ ಒಗ್ಗರಣೆಗೆ ಸ್ವಲ್ಪ ಹೋಲ್ ಗರಂ ಮಸಾಲೆಗಳು ಬೇಕಾಗುತ್ತೆ. ನಾರ್ಮಲಾಗಿ ಮನೆಯಲ್ಲೆಲ್ಲ ಇದ್ದೇ ಇರುತ್ತೆ, ಚಕ್ಕೆ, ಲವಂಗ, ಏಲಕ್ಕಿ. ಅದರ ಜೊತೆಯಲ್ಲಿ ಸ್ವಲ್ಪ ಸೋಂಪು ಮತ್ತು ಪಲಾವಿನ ಎಲೆನ ಬಳಸ್ಕೊಂಡ್ರೆ ನಡೆಯುತ್ತೆ. ಹಾಗೆ ಮೇನ್ ಇಂಗ್ರೀಡಿಯೆಂಟ್ ಇಲ್ಲಿ ತೆಂಗಿನ ಹಾಲು ಹಾಗೆ ಕೊಬ್ಬರಿ ಎಣ್ಣೆ. ಅಶ್ವಿನಿ ರಾಜ್ ಅವರು ಏನಕ್ಕೆ ಈ ಒಂದು ರೆಸಿಪಿನ ಕೇಳಿದರು ಅಂತಂದರೆ, ನಾನು ಕೊಬ್ಬರಿ ಎಣ್ಣೆ ಮಾಡಬೇಕಾದ್ರೆ ಕುಕ್ಕರಲ್ಲೇ ಕೊಬ್ಬರಿ ಎಣ್ಣೆನ ಮಾಡ್ಕೊಂಡಿದ್ದೆ. ಕಾರಣ ಏನು ಅಂತಂದರೆ, ಬಾಟಮಲ್ಲಿ ಸ್ವಲ್ಪ ಎಣ್ಣೆ ಉಳ್ಕೊಂಡಿರುತ್ತಲ್ಲ, ಆ ಎಣ್ಣೆನಲ್ಲೇ ಕೊಕೊನಟ್ ರೈಸ್ನ ಮಾಡ್ಕೊಳ್ಬೇಕು ಅಂತ ಅನ್ನೋ ಕಾರಣಕ್ಕೆ ಮಾಡಿದ್ದೆ. ಸೊ ಇದೇ ಥರ ಆಗಿರುತ್ತೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂತ ಅನ್ನೋದಕ್ಕೋಸ್ಕರ ಮತ್ತೆ ನಾನು ಎಣ್ಣೆನ ಪ್ರಿಪೇರ್ ಮಾಡಿ ಆ ಒಂದು ಕುಕ್ಕರ್ನಲ್ಲಿನೇ ಈಗ ಕೊಕೊನಟ್ ರೈಸ್ನ ಮಾಡ್ತಾಯಿದ್ದೀನಿ. ಈಗ ನೀವು ಏನು ಕುಕ್ಕರ್ ಬಾಟಮಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತೆಂಗಿನ ಎಣ್ಣೆ ಮಾಡಬೇಕಾದ್ರೆ ತಳದಲ್ಲಿ ಅಂಟ್ಕೊಂಡಿದ್ದಂಥ ಒಟ್ಟು ಇದು. ಅದರ ಜೊತೆಯಲ್ಲೇ ಸ್ವಲ್ಪ ಎಣ್ಣೆನೂ ಇದೆ. ಈಗ ಇದೇ ಪಾತ್ರೆನಲ್ಲೇ ನಾನು ಕೊಕೊನಟ್ ರೈಸ್ನ ಮಾಡ್ಕೊಳ್ತೀನಿ. ತುಂಬ ಈಸಿಯಾಗಿ ಯಾವುದೇ ಬಾಟಮ್ ಏನು ಸ್ಟಿಕ್ ಆಗ್ದಿರ ಮಾಡ್ಕೊಳ್ಬೋದು. ಈಗ ಕೊಬ್ಬರಿ ಎಣ್ಣೆನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಬಿಕಾಸ್ ಆಲ್ರೆಡಿ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇದೆ ಇದರಲ್ಲಿ. ಸೊ ನೋಡಿಕೊಂಡು ನಿಮಗೆ ಬೇಕಾಗುವಷ್ಟಕ್ಕೆ ಅಳತೆ ನೋಡಿಕೊಂಡು ಹಾಕ್ಕೋಬೋದು. ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಹೋಲ್ ಗರಂ ಮಸಾಲೆಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಕಪ್ಪಗೆ ಕಾಣಿಸ್ತಿದೆಯಲ್ಲ, ಇದು ಕಲ್ಪಾಚೆ ಅಂತಲೂ ಕರೀತಾರೆ, ಅಥವಾ ಕಲ್ಪಾಚೆ ಪೂ ಅಂತಲೂ ಕರೀತಾರೆ. ಕಲ್ಲಿಗೆ ಪಾಚೆ ಥರ ಅಂಟ್ಕೊಂಡಿರುತ್ತಂತೆ. ನಾನು ಅದನ್ನು ಫಿಗರಾಗಿ ನೋಡಿಲ್ಲ, ಬಟ್ ತುಂಬಾ ಘಮ ಅಂತ ಸ್ಮೆಲ್ ಬರುತ್ತೆ ಇದು ಹಾಕಿದ್ರೆ. ನಿಮ್ಮ ಮನೆಯಲ್ಲಿ ಏನಾದರೂ ಇತ್ತು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಸಹ ನೀವು ಮಾಡ್ಬೋದು, ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಇದನ್ನು ಎಣ್ಣೆನಲ್ಲಿ ಬಾಡಿಸ್ಕೊಂಡಾಗ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಳಿ. ಹಾಗೆ ಅದರ ನಡುವೆನಲ್ಲಿ ನಾನು ಹಸಿಮೆಣಸಿನ್ಕಾಯಿನ 2 ಭಾಗವಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇದು ಇಷ್ಟನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ಸ್ವಲ್ಪ ಬಣ್ಣ ಬದಲಾಗೋ ರೀತಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ. ತುಂಬ ಇದು ಬಣ್ಣ ಬದಲಾಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ಈರುಳ್ಳಿದ್ದು ಆ ಸಾಫ್ಟ್ನೆಸ್ಸು ನಮಗೆ ಅನ್ನ ತಿನ್ನಬೇಕಾದ್ರೆ ಸಿಕ್ಕಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ. ಹಾಗೆ ಇಲ್ಲಿ ತೆಂಗಿನ ಹಾಲು ಮೆಷರ್ಮೆಂಟ್ ಏನು ತೊಗೊಳ್ಬೇಕು ಅಂತ ಅನ್ನೋದನ್ನು ನಾನು ಹೇಳ್ತೀನಿ. ನಾನು ಅಕ್ಕಿನ ಇದೇ ಲೋಟದಲ್ಲೇ 1 ಲೋಟ ಅಷ್ಟು ಅಕ್ಕಿನ ತೊಗೊಂಡಿರೋದು. ಸೊ ನಾರ್ಮಲಾಗಿ ನಾವು ಅನ್ನ ಮಾಡೋದಾದರೆ 1 ಲೋಟಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀವಿ. ಇಲ್ಲಿ ಆಲ್ರೆಡಿ ಅಕ್ಕಿನ ನೆನೆಸಿರೋದ್ರಿಂದ 1/4 ಲೋಟದಷ್ಟು ಕಮ್ಮಿ ಅಳತೆ ನೀರನ್ನು ಹಾಕ್ಕೊಳ್ಬೋದು. ಇಲ್ಲಿ ನೀರು ಬದಲಾಗಿ ನಾನು ತೆಂಗಿನ ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ಕೊಂಡಿದ್ದೀನಿ. ಇದಿಷ್ಟು ಸೇರಿಸಿದ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನಿಲ್ಲಿ ಮಿಕ್ಸ್ ಮಾಡೋದಕ್ಕೆ ವುಡನ್ ಸ್ಪೂನ್ನಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಬಾಟಮ್ನು ಪ್ರೆಷರ್ ಮಾಡಿಕೊಂಡು ಬಿಡಿಸ್ತಾ ಇರ್ತೀನಿ. ಬಿಡಿಸೋದ್ರಿಂದ ಏನಾಗುತ್ತೆ, ತಡ ಹಿಡ್ಕೊಂಡಿದ್ದೆಲ್ಲ ಸಾಫ್ಟ್ ಆಗ್ತಾ ಗಟ್ಟಿ ಅಂಶ ಏನಿದೆಲ್ಲ ತಡ ಹಿಡಿದಿರೋದು ಅದು ಹಾಲಿನ ಜೊತೆ ಮಿಕ್ಸ್ ಆಗ್ತಾ ಬರುತ್ತೆ. ಸ್ಟೀಲ್ದೇನಾದರೂ ಯೂಸ್ ಮಾಡ್ತಾಯಿದ್ರೆ ಸ್ಕ್ರಾಚಸ್ ತುಂಬ ಬರುತ್ತೆ, ಅದನ್ನ ಮಾಡಬೇಡಿ. ಹಾಗೆ ಇಲ್ಲಿ ನೆನೆ ಇಟ್ಕೊಂಡಿದ್ದಂಥ ಬಾಸ್ಮತಿ ಅಕ್ಕಿನ ಸ್ವಲ್ಪ ನೀರು ಸೋರೋದಕ್ಕೆ ಬಿಟ್ಬಿಟ್ಟು ಈ ರೀತಿ ಹಾಲೆಲ್ಲ ಕುದಿ ಬರ್ತಾ ಇದ್ದಾವಾಗ ಇದನ್ನು ಸೇರಿಸ್ಕೊಳ್ತೀನಿ. ಕುದಿ ಬರೋದಕ್ಕಿಂತ ಮುಂಚೆ ಮಾತ್ರ ಹಾಕೋಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ಅಕ್ಕಿನ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಹಾಗೆ ವೆಯ್ಟನ್ನು ಸಹ ಹಾಕ್ಬಿಟ್ಟು ಬರೀ ಒಂದೇ ಒಂದು ಕೂಗನ್ನು ಬರೆಸ್ಕೊಳ್ಬೇಕಾಗತ್ತೆ, ಜಾಸ್ತಿ ಬರೆಸ್ಕೊಳ್ಳೋದು ಬೇಡ. ಈಗ 1 ಕೂಗು ಆಗಿದ ನಂತರ ಇದನ್ನು ಮಿನಿಮಮ್ ಅಂದರೂ ಒಂದು 15ರಿಂದ 20 ನಿಮಿಷ ಆರೋದಕ್ಕೆ ಬಿಡಬೇಕಾಗತ್ತೆ. ಅದರ ನಂತರನೇ ನಾವು ಕುಕ್ಕರ್ನ ಓಪನ್ ಮಾಡಬೇಕು. ಈಗ ಕುಕ್ಕರ್ 1 ಕೂಗಿ ಆರಿದೆ, ಹಾಗೆ 20 ನಿಮಿಷವೂ ಕಳೆದಿದೆ. ಈಗ ಇದು ಓಪನ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅನ್ನ ಎಲ್ಲ ತುಂಬ ಮುದ್ದೆ ಥರ ಆಗಿದೆಯೋ ಏನೋ ಅಂತ ಅನ್ನಿಸ್ತಾ ಇರ್ಬೋದು. ಈಗ ನೋಡಿ, ನಾನಿಲ್ಲಿ ಸೌಟದ ಹಿಂಭಾಗದಿಂದ ನಾನು ಇದನ್ನ ಓಪನ್ ಮಾಡ್ತೀನಿ. ಅನ್ನನ ಒಂದೊಂದೇ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಗಲು ನೋಡಿ ಒಂದಕ್ಕೊಂದು ಅಂಟ್ತಾನೇ ಇಲ್ಲ, ತುಂಬ ಸಾಫ್ಟಾಗೂ ಬೆಂದಿಲ್ಲ. ನಮ್ಗೆ ಯಾವ ಹದಕ್ಕೆ ಬೇಕೋ ಅದೇ ರೀತಿಯಲ್ಲೇ ಬೆಂದಿದೆ ಇದು. ಅನ್ನ ತುಂಬ ಬಿಸಿ ಇರುತ್ತಲ್ಲ, ಈ ಟೈಮಲ್ಲಿ ತುಂಬ ಜಾಸ್ತಿ ಪ್ರೆಷರ್ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡೋಕ್ಕೆ ಹೋದರೆ
ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮೃದುವಾಗಿ ಇದನ್ನು ಬಿಡಿಸ್ಕೊಳ್ಬೇಕಾಗುತ್ತೆ ನಾವು. ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ಆವಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ ಎಷ್ಟು ನೀಟಾಗಿ ಉದುರುದ್ರಾಗಿ ಸಾಫ್ಟಾಗಿ ಅನ್ನ ಬೆಂದಿದೆ ಅಂತ ಅಂದ್ಬಿಟ್ಟು. ಗೊತ್ತಾಗ್ತಾ ಇದೆ ಅಲ್ಲ, ತುಂಬ ಮುದ್ದೆಗೂ ಇಲ್ಲ, ಹಾಗೆ ಅಕ್ಕಿ ಥರನೂ ಇಲ್ಲ. ಕರೆಕ್ಟಾಗಿ ಬೇಕಾಗಿರುವಂಥ ಹದಕ್ಕೆ ನಮಗೆ ಅನ್ನ ಬೆಂದಿದೆ. ಈಗ ಅನ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಅಲಂಕಾರ ಮಾಡ್ತೀರಾ ಇದ್ರೆ ಚೆನ್ನಾಗಿರಲ್ಲ. ಸೊ ಒಂದು ಚಿಕ್ಕ ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿನೂ ಸಹ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತುಪ್ಪನ ಬಳಸ್ತಾ ಇಲ್ಲ, ಕೊಬ್ಬರಿ ಎಣ್ಣೆನಲ್ಲೇ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಬದಲಾಗಿದ ನಂತರ ಗೋಡಂಬಿನ ಅನ್ನದ ಮೇಲೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿದ ನಂತರ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ತಿನ್ನೋದಕ್ಕೂ ಬಾಯಿಗೆ ಗೋಡಂಬಿ ಸಿಗ್ತಾ ಇದ್ದರೆ ಅದರ ಮಜಾನೇ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾಗಿದ್ದರೆ ನೀವು ತುಪ್ಪದಲ್ಲೂ ಸಹ ಹುರ್ಕೊಂಡು ಹಾಕ್ಕೊಳ್ಬೋದು. ಹಾಗೆ ಕೊನೆಯಲ್ಲಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.